ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ 2 ಡೇಸಿಂದ ಕರೆಂಟ್ ಇಲ್ಲ, ನೀರಿಗೆ ತುಂಬಾ ಪ್ರಾಬ್ಲಮ್ ಆಗೈತೆ. ಅದಕ್ಕೆ ನಮ್ಮ ಹತ್ರ ನಾವಿರೋ ಜಾಗದಲ್ಲಿ ಒಂದು ಕಟ್ಟೆ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಪಾತ್ರೆ ವಾಶ್ ಮಾಡ್ಕೊಂಡು ಹಂಗೆ ಅಲ್ಲಿ ಅಳಸ್ನೇನಿದ್ರೆ ನೋಡ್ಕೊಂಡು ಬರ್ತೀವಿ ಫ್ರೆಂಡ್ಸ್. ಹಾಗೆ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ. ನಮ್ಮ ಗೊಂಬೆನೂ ಆಲ್ರೆಡಿ ರೆಡಿ ಆಗೋಳೆ. ಇವತ್ತ ಕಟ್ಟೆ ತಗೋಯ್ತಾ ಇದೀವಿ. ಅಲ್ಲಿ ನೀರು ಅವತ್ತಾರಲ್ಲೇ ಆಗ ಯಾವಾಗ ತಾಲೆ ಒಂದ್ಸಲಿ ಯಾವಾಗಲೇ ಹೋಗಿದ್ದು, ಆದರೆ ನೀರು ಅವ ಹೆಂಗೋ ಗೊತ್ತಿಲ್ಲ. ಅಲ್ಲಿ ಸುಮಾರು ಒಂದು ತಿಂಗಳೇನೋ ಆಗಿತ್ತು. ಅಲ್ಲಿ ಏನಾದ್ರು ನೀರಿಲ್ಲ ಅನ್ಬೇಕು, ಅಲ್ಲೇ ಊರೊಳಗೆ ಕರ್ಕೊಂಡು ಹೋಗ್ತೀನಿ ನಮಗೆ. ಬನ್ನಿ ಊರೊಳಗೆ ಇದು ಎಂಥದ್ದು ಪೇಪರ್ ಇಡೋದು ಮಳೆ ಇಲ್ಲಿ ನೀರಿಗೆ ಒಂದು ಹೊರಗಡೆ ಮನೆಗಳಲ್ಲಿ ನೀರಿಗೆ ಸಮಸ್ಯೆ ಜಾಸ್ತಿ. ಯಾಕೆ ಅಂತಂದ್ರೆ ನೋಡಿ, ಈಗ 1-2 ದಿನ ಕರೆಂಟ್ ಇಲ್ಲ ಅಂದ್ಬಿಟ್ರೆ ನೀರು ಟ್ಯಾಂಕಲ್ಲಿ ತುಂಬಕ್ಕಿದ್ದು ಅವು ಖಾಲಿ ಆಗ್ಬಿಟ್ಟವೆ. ಊರೊಳಗಾದ್ರೆ ಒತ್ತುತ್ತಾರಲ್ಲ, ಬೋರ್ವೆಲ್ಗಳು ಇರ್ತವೆ. ನಾವು ಸುಮ್ಮನೆ ಅದೇ ತರ ಹಾಕ್ಸ್ಬಿಡು, ಕರೆಂಟ್ ಇಲ್ಲ ಅಂದ್ರೆ ನೀರು ಬರ್ತಾನೆ ಇರ್ತದ. ಎಲ್ಲಾರು ಒಂದು ಬೋರ್ವೆಲ್ ಅಲ್ಲಿ ನೀರು ಹೋಗಿ ಒತ್ಕೊಂಡು ತಗೊಂಬರ್ಬೋದು. ಇಲ್ಲಿ ಹಂಗಲ್ಲ, 1-2 ದಿನ ಕರೆಂಟ್ ಇಲ್ಲ ಅಂದ್ರೂ ನೀರು ಪ್ರಾಬ್ಲಮ್. ಆಮೇಲೆ ಟ್ಯಾಂಕಲ್ಲಿ 2-3 ದಿನಕ್ಕೆ ಖಾಲಿ ಆಗೋದಿದೆ. ಬಟ್ಟೆ ತೊಳಿತಾಳ ಹಂಗೆ. ನಾನು ತುಂಬಾ ಹಾಕಿದ್ದೀನಿ ಫ್ರೆಂಡ್ಸ್. ನಮ್ಮನೆಯವ್ರು ಏನ್ ಮಾಡ್ತಾರೆ ಗೊತ್ತಾ, ಅಡಿಕೆ ಸಸಿಗೆಲ್ಲ ಒತ್ತೊಯ್ತಾರೆ, ನೀರೇ ಖಾಲಿ ಆಯ್ತವೆ. ಅಡಿಕೆ ಸಸಿ ನಾನು ತುಂಬೋದು, ಅಡಿಕೆ ಸಸಿಗೆ ಎಲ್ಲ ತೊಡಿಯೋದು. ಕರೆಂಟ್ ಇಲ್ದಾಗ ನೋಡಿ ನೀರಿಗೆ ಹಿಂಗೆ ಪ್ರಾಬ್ಲಮ್ ಆಯ್ತದೆ. ಬಾ ಹಿಂಗೆ ವಾಕ್ ಆದಾಗ ನಂಗೆ ಹೋಗಿ ತೊಳ್ಕೊಂಬರೋಣ. ಗೊಂಬೆ ನಮ್ಮ ಗೊಂಬೆನೂ ಓಡ್ಬತ್ತಾಳ. ಅದು ಎಲ್ಲಿ ಊಳೆಲ್ಲಿ ನೋಡ್ಬೋದ ಅಲ್ಲೇ ಇದೆ ಗೊಂಬೆ ಮಾತ್ರ. ಎಲ್ಲಿ ಬಾಲ ನೋಡಿ. ಇವಾಗ ನಾನು ರಿಟರ್ನ್ ಸುಮ್ಮನೆ ಹಂಗೆ ಹೋಯ್ತೀನಿ. ಈಗ ನಮ್ಮನೆಯವ್ರ ಜೊತೆ ಹೋಯ್ತಾಳ, ಅವಳು ನನ್ನ ಜೊತೆ ರಿಟರ್ನ್ ಬರ್ತಾಳ ಅಂತ ಅಂದ್ಬಿಟ್ಟು ಈಗ ನಾನು ರಿಟರ್ನ್ ಹೋಗ್ತೀನಿ. ಏನಾರ ಹೋದ್ರೆ ಬಿಡ್ತೀನಿ ಮತ್ತೆ. ಹೋಯ್ತೀನಿ ನಾನು. ಬಾರೆ ಹೋಗ. ನಾನು ಲೇ ಅಯ್ಯೋ ಬಡ್ಡೆ ಅದೇ ಲೇ ಹೆಂಗೆ ಹೋಯ್ತಾಳ ನೋಡಲ್ಲಿ. ಬಾರ್ಲಾ ನೋಡಲಿ ಹೆಂಗೆ ಏನು ಬುದ್ಧಿ ಕಳ್ಸೋದು ನೋಡಲ್ಲಿ. ಹೋಯ್ತಾನೆ ಅವಳು. ನಾನು ಇಷ್ಟು ಕರೆದ್ರೂ ನೋಡ ಅಲ್ಲಿ ವಾಪಸ್ ಹೊಂಟೆ ಹೋದ್ಲು. ಅಲ್ಲ ಏನು ನೋಡಲಿ. ಅಲ್ಲ ತಿಂಗಳಾಯ್ತು ಅಂದ್ರೆ ಅಲ್ಲಿ ದುಡ್ಡು ಕೊಡೋರು ನಾನು. ನೋಡಲ್ಲಿ ಈಗ ಓಡ್ಬತ್ತಾಳೆ. ಏನು ಬುದ್ಧಿ ಕಲ್ತೈತೆ ಅದು. ಇರಾ ಗೊಂಬೆ ನಿನ್ ಜೊತೆ ಬರಲ್ಲ ಅವಳೆಲ್ಲೂ. ಈಗ ವಾಪಸ್ಸು ಹೊಂಟಿದ್ಲು. ಆಲೇ ನಾನು ಮಾತ್ರ ಮನೆಯಿಂದ ಇವಳೆಲ್ಲಾರು ಮನೆಯಿಂದ ಕಡೆಗೆ ಹೋದ್ರು ಸಾಕು, ಹಿಂದೆ ಹೊಡೋದು. ಅದಕ್ಕೆ ನೀರಿನ ಎಷ್ಟು ನೋಡು. ಪಾತೆ ಬೆಳೆದ ಕಾಗೋಲಿ ಈ ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ದಾಗ ಆಯ್ತಲ್ಲ ಹೇಳ ಮಾಡಿದ್ದೆ. ಅವು ಎಲ್ಲೋಯ್ತವೆ. ಹೆಂಗೋ ಇರೋದಕ್ಕೆ ಒಂಚೂರು ಕಟ್ಟೆಗೆ ನೀರು ಬಂದಿರೋದಕ್ಕೆ ಹೆಂಗೋ ಕುಡಿತಾವೆ. ಇನ್ನೊಂದು ತಿಂಗಳಾದ್ರೆ ಇದ್ರಲ್ಲೂ ಹೊಂಟೋಯ್ತು ಕಣ ನೀರು. ನೋಡಿ ಇಲ್ಲಿವರೆಗೆ ಇತ್ತು ಕರೆಕ್ಟಾಗಿ. ನೋಡಿ ಇಲ್ಲಿ ಕಾಣ್ತೈತಲ್ಲ, ಇಲ್ಲಿವರೆಗೆ ತುಂಬಿತ್ತು. ಹೋಯ್ತಾ ಇಲ್ಲಿ ಹೊಂಟಾಗ ನಾವಕ್ಕೆ ಹೆಂಗೋ ನವಿಲು ಎಂಥದ್ದು ಪ್ರಾಣಿ ಪಕ್ಷಿಗಳೆಲ್ಲ ಸುಮಾರು ಕುಡಿಯೋವಿಲ್ಲ. ಅಲ್ಲಿದ್ದಾಗ ನೋಡಿ ಈ ದಿಂಬ ಗಂಟೆ ಇತ್ತು. ಈ ದಿಂಬ ಇಲ್ಲಿವರೆಗೆ ಇತ್ತು ನೋಡಿ. ಹೋಯ್ತಾ ಎಷ್ಟು ಆದ ಗಿಡದ ಶಾನೆ ಉದುರ್ತೈತೆ. ಜಲ್ದಿ ತೊಳಕ ಇಳಕ್ಸನ. ನೋಡಿ ಅವಳು ಇಲ್ಲಿ ಬತ್ತಾವಳೆ. ಪಾತ್ರ ಬೆಳಗದ್ಬಿಟ್ಟು ಏನು ಮಾಡ್ತಾವೆ ಅಂತ. ಈ ಕಲ್ಸಂದಿ ಎಲ್ಲವ ಏಡಿಕಾಯಿ ಇರ್ತವೆ ನೋಡಿ. ಒಳಗೆಲ್ಲ ಏಡಿಕಾಯಿ ಇರ್ತವೆ. ಈ ಸಂದಿಗಳಲ್ಲಿ ಎಲ್ಲ ಏಡಿಕಾಯಿಗಳು ಇರ್ತವೆ. ಏಡಿಯರು ಹೊಡಿತಾರೆ ಈ ಸಂದಿಗಳು. ಈ ಥರ ಸಂದಿಗಳಲ್ಲಿ ಇರ್ತವೆ ನೋಡಿ. ಇಷ್ಟು ನೀರಿದೆ. ನೀರೇನ ಖಾಲಿ ಈ ಬೇಸಿಗೆ ಖಾಲಿ ಆಗೋಯ್ತದೆ ನೋಡಿ. ಇದೆಲ್ಲ ಬದ ಕಾಣ್ತಿರ್ಲಿಲ್ಲ ಅಷ್ಟು ಇದಿರೋದು. ಕಲ್ಲಡಿ ಇಲ್ಲೇ ಐತಲ್ಲ ಜಾಗ. ಇಲ್ಲೇ ನೋಡಿ, ಇಂಥ ಜಾಗದಲ್ಲಿ ಇರ್ತದೆ. ಹಿಂಗೆ ಸ್ವಾನ ಬೇರೆ ಬರ್ತೈತೆ ನೋಡಿ. ಸ್ವಾನ ಬೇರೆ ಉದುರ್ತೈತೆ.
ನೋಡಿ ಇಲ್ಲೆಲ್ಲ ಕಾಡಂದುಗಳು ಇರ್ತವಲ್ಲ ನೈಟ್ ಹೊತ್ತು ನೀರಿಗೆ ಈಗೆಲ್ಲ ಬರ್ತವೆ ಇಲ್ಲಿ ನೋಡಿ ಇಲ್ಲಿ ಜಾಗ ಮಾಡ್ಕೊಂಡು ಒದ್ದಾಡ ಕಾಡಂದುಗಳಿಗೆ ನೀರು ಏನು ನೀರು ಖಾಲಿ ಆಯಿತು ಅಂದರೆ ಭಾಳ ಕಷ್ಟ. ಈ ಸಲ ಇದು ಜಾಸ್ತಿ ಇಲ್ಲ. ಆಯ್ತಾ ತಗೊಂಡು ನಡಿ ಪಾತ್ರೆ ತೊಳೆದಾಯ್ತು. ಈಗ ಹೋಗ್ತೀವಿ ಮಂತಕ್ಕೆ. ಗೊಂಬೆ ರೈಟ್ ನಾನು ನೋಡ್ರಿ ತಿಂಡಿ ಮಾಡೋಕೆ ಟೈಮ್ ಆಯ್ತದೆ. ಗೊಂಬೆ ಅಯ್ಯೋ ನಿನ್ಕಿಂತ ಮೊದಲೇ ಎತ್ತಕೊಂಡು ನಡಿಯವ. ಇನ್ನು ಬೇಕಾದ್ರೆ ನನ್ನೇ ಬಿಟ್ಟು ಹೋಯ್ತೀರಿ ಇಲ್ಲೇ ಬೇಕಾರೆ ನೀವು. ಇವ್ರು ಬೇಕಾದ್ರೆ ನನ್ನೇ ಬಿಟ್ಕೊಂಡು ಹೋಯ್ತಾರೆ ನೋಡಲ್ಲಿ. ಅಯ್ಯೋ ಅಯ್ಯೋ ಮೊದಲೇ ಹೆಂಗೆ ಕೂಡ ಆಯ್ತಾ. ಹಾಂ ಅಲ್ಲ ಬತ್ತಿದಲ್ಲ ಹಂಗೆ ಇವಳು ಓದಾಡಿಕೆ ವಾಪಸ್ ಹಂಗೆ ತಿರ್ಕೊಂಬೋಯ್ತಲ್ಲ. ಪ್ರಾಣಿಗಳು ಯಾವ ಈಜಿರುತ್ತೆ ಈಗ ನೋಡು. ನಾನು ಅವಳು ಹಾಲಾಕ್ತೀನಿ, ಅತ್ತೆ ಅವಳು ನನ್ನ ಜೊತೆ ನಿಯತ್ತಾಗವಳೆ. ಆಯ್ತ್ಕೊಂಬಿಡು. ನೀನು ಗಂಡಂಗೆ ಊಟ ಹಾಕ್ತೀಯ, ಅವನ ನಿನ್ನ ಹತ್ರ ನಿಯತ್ತಾಗವಳೆ. ಹಂಗೆ ಆ ಥರ ನಾವು ಯಾರು ಪ್ರೀತಿ ತೋರಿಸ್ತೀವಿ ಅವ್ರ ಹತ್ರ ನಿಯತ್ತಾಗಿ ಇರ್ತೇವೆ. ಬರವಾ ಗೊಂಬೆ. ನೋಡಿ ಅಳಸೆ ಮರ ಹೆಂಗೆ ಹಣ್ಣು ಆಯ್ತು. ಎಷ್ಟು ಅಕ್ಕಿ ಪಕ್ಷಿಗಳು ತಿಂತಾವೆ ಅಂದರೆ ಈ ಮರದಲ್ಲೆಲ್ಲ ಬರೀ ಹೊಡ್ಕೊಂಡು ನೋಡಲ್ಲಿ ಹೆಂಗೆ ಕಾಣ್ತಾವ. ಹೋಯ್ತು ಒಂದು ಚೆನ್ನಾಗಿ ಬರಲ್ಲ, ಎಲ್ಲ ಹೊಡೆದೋಗೋದು. ಹಾಂ ಒಸಿ ಇದಾಗಿಲ್ಲಲ್ಲಿ ಲಾಸ್ಟ್ನೇಕಾಯಿನ ತಿನ್ಕೊಂಡಿದ್ವಿ ಬಾ. ಎಲ್ಲ ಲಾಸ್ಟ್ನೇಕಾಯಿನೂ ತಿನ್ಕೊಳ್ಳಿ ಅದ್ರ. ಹಾಂ ಲಾಸ್ಟ್ನೇಕಾಯಿನೂ ತಿನ್ಕೊಳ್ಳಿ ಬಾ. ಹಾಂ ಇನ್ನೊಂದೇ ಒಂದು ಕಾಯಿ ಐತೆ, ಅದು ಹೊಡೆದೈತೆ ಅಕ್ಕಿ ಎಲ್ಲವ. ಅಕ್ಕಿಗಳೆಲ್ಲ ಓಡಾಡ್ತಾವೆ. ಹಾಂ ನೋಡಿ ಇಲ್ಲಿ ಈ ಥರ ಹೊಡೆದೋಗಿ ಹೆಂಗೋ ಅಕ್ಕಿ ಪಕ್ಷಿಗಳ್ಗಾರ ಇದಾಗಿದೆ ಅಂತ ತಂದ್ಬಿಟ್ಟವ್ರು ಅಷ್ಟೇ. ನೋಡಿ ನಾನು ಆಮೇಲೆ ತಗೊಂಬತ್ತೀನಿ. ಉಡೆಗೊಂಬೆ ನೀರಿದ್ದು ಕರೆಂಟ್ ಕೊಟ್ಟ. ಕರೆಂಟೇ ಕೊಟ್ಟಿಲ್ಲ ಇವತ್ತು. ಕರೆಂಟ್ ಕೊಟ್ಟಿಲ್ಲ. ನೀರಿಲ್ದೇ ಅದಕ್ಕೆ ಅಲ್ಲಿ ಹೋಗಿ ಬೆಳ್ಕೊಂಬಂದಿದ್ವಿ. ಗೌರಿ ಇದೇನು ಕಿಟ್ಟಿದ್ದೀರಲ್ಲ ನೀರು ಅನ್ನಕ್ಕ? ನೀರು ಕಾಲ ಅಕ್ಕಿ ತಾಂಬ ಚೆನ್ನಾಗಿ ಮಳ್ಳೋಯ್ತಾವೆ. ಇವತ್ತು ಏನು ಕೊತ್ತಂಬರಿ ಸೊಪ್ಪು ಇವೆಲ್ಲ ಓದ್ತಂತ ಗುಡ್ಡ ಹಾಕೊಂಡಿದ್ದೀರಪ್ಪ. ಸಂತೆ ಸಾಮಾನು ಇದೇನು ಚಿತ್ರಾನ್ನಕ್ಕ ಪುಳಿಯೋಗರೆಗ? ನಿಮಗೆ ಯಾವ್ದು ಬೇಕು? ಚಿತ್ರಾನ್ನ ಬೇಕಾ ಅಥವಾ ಪುಳಿಯೋಗರೆ ಬೇಕಾ? ಎರಡೂ ರೆಡಿ ಐತೆ ಗೊತ್ತು. ಏನು ಇದು ಬೋಂಡ ಮಾಡಕ್ಕ? ಒಂದು ಒಳ್ಳೆ ಬೋಂಡ ಅಂದ್ರೆ ಸಬ್ಸಿಗೆ ಸೊಪ್ಪು ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಒಳ್ಳೆ ಬೋಂಡದ ರೆಸಿಪಿ. ನುಗ್ಗೆ ಸೊಪ್ಪು ಹಾಕ್ಬಿಡು, ಕಿತ್ಕೊಂಬರೋಣ ಸ್ವಲ್ಪ. ಕಿತ್ಕೊಂಬ. ಬೋಂಡಕ್ಕೆ ನುಗ್ಗೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಆಮೇಲೆ ಕರ್ಬೇವು ಸೊಪ್ಪು, ಈ ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕಿದರೆ ಸೂಪರಾಗಿರುತ್ತೆ. ತಡ್ರಿ ಹಂಗಾರೆ ನುಗ್ಗೆ ಸೊಪ್ಪು ಇಲ್ಲೇ ಫ್ರೆಶ್ ಆಗಿರುತ್ತೆ, ಕಿತ್ಕೊಂಡು ಕಡಿ ನುಗ್ಗೆ ಸೊಪ್ಪು. ಓ ನಮ್ಮ ಆಡು ನೋಡಿ ಇಲ್ಲಿ ಬಂದು ಕುಮ್ಮೈತಾವೆ. ಯಾವ್ದು ನಾಯಿಗೆ ಬಂದರೆ ಅಪ್ಪ ಏಯ್ ನಡಿಯತ್ತಾಗೆ ಒಂದು 2-3 ಕಡ್ಡಿ ಕಿತ್ಕೊಳ್ಳಂತಡ್ರಿ. ಚೆನ್ನಾಗಿರುತ್ತೆ ಬೋಂಡಕ್ಕೆ.
ಈ ಕರ್ಬೇ ಸೊಪ್ಪು, ಈ ನುಗ್ಗೆ ಸೊಪ್ಪು ಇವೆಲ್ಲ ಹಾಕಿದರೆ ಭಾಳ ಚೆನ್ನಾಗಿರುತ್ತೆ. ಅದು ಹಿಂದೆ ಮೇಯ್ತಾವ್ರು ಕಣ ಅವ್ರು ಹೋಗಿ. ಅದು ಹಿಂದಕ್ಕೆ ಹೋಗಪ್ಪ, ನಾಯಿಗೆ ಬಂದ್ಬಿಟ್ರೆ ಎಂತ ಸೌದೆ ಹೊಟ್ಟಿದ್ಯಪ್ಪ. ಇದು ಇಂಥದ್ದು ಹೊಸಿ ಉರಿತಾನೆ ಇಲ್ಲ. ಉರಿತಾರವ ಎಂತ ಅಲ್ಲಿ ಅಲ್ಲೇ ಒಬ್ಬೊಬ್ರು ಕಾಟ ಅಲ್ಲ ನನಗೆ. ತೊಳೆದಾಕ್ಬೇಕ ಫಂಗಸ್ ನೋಡಿನಿ ಇಲ್ಲ ಅದರ ಮೇಲೆ ಹಸಿರುಳಿ ಕೂದು ಚೀಲೊಳಗೆ ಕಡ್ಕಿರ್ತಾರಲ್ಲ ಅವೆಲ್ಲ ಒಂಥರ ಈ ಬೂಸ್ಟ್ ಬಂದಿರ್ತಾರ ಆ ಥರ ಇದಾಗಿರ್ತದೆ. ಅದಕ್ಕೆ ನೀಟಾಗಿ ತೊಳೆದಾಕ್ತೀವಿ ಮಾಡ್ತಾರೆ. ಕುಯ್ ಜೋರ ಟಕ 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 ಅಂತ. ಯಾವ ಬಾಯಲ್ಲಿ ಹೇಳ್ದವ ನೀನು ಟಕ 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 ಅಂತ. ಕೈ ಕುಯ್ ಕಡ್ಡ ಕೊಡಿಲ್ಲ, ನಾನೇ ಹಚ್ಕೊಡ್ತೀನಿ. ಕೊಡಿಲ್ಲ ಹಚ್ಕೊಡ್ತೀನಿ ನೋಡಿ. ನಾನು ಫಾಸ್ಟಾಗಿ ಉತ್ತರಿಸಲ್ಲ ಅಂತವ ನಮ್ಮ ಹಿಂಗೆ. ನಾವು ಹೋಟ್ಲು ಕೂಡ ಎಷ್ಟು ಕರೆಕ್ಟಾಗಿ ಉತ್ತರಿಸ್ತದೆ ಗೊತ್ತಾ. ಎಷ್ಟೇ ಆದರೂ ಹೋಟ್ಲಲ್ಲಿ ಇದ್ದಾರಲ್ವಾ. ನೋಡಿ ಎಷ್ಟು ಚಿಕ್ಕದಾಗಿ ಉದುರಿಸ್ತಾವ್ರೆ. ನಾನು ನೋಡಿ ಇಲ್ಲಿ ಕಟ್ ಮಾಡಿರೋದ ದಪ್ಪ ದಪ್ಪಕ್ಕೆ. ಇವ್ರು ನೋಡಿ ಎಷ್ಟು ಚಿಕ್ಕದಾಗಿ ಉದುರಿಸ್ತಾರೆ. ಹಿಂಗೆ ಉತ್ತರಿಸ್ಕೊಡ್ಬೇಕಪ್ಪ ಅತ್ಲಾಗಿ ಡೈಲಿಯ. ಅಲ್ಲಿ ರೈಸ್ ಆಗ್ತೈತೆ. ಇನ್ನು ನಮ್ಮ ಕಂದ ಮಗಳು ಕಟ್ಟಿಲ್ಲ. ನಮ್ಮ ಗೊಂಬೆ ಬತ್ತಾವಳಿ ಇವಾಗ. ಎಲ್ಲಿ ಹೋಗಿತ್ತು ಸವಾರಿ? ಎಲ್ಲಿ ಹೋಗಿತ್ತು ಅವಳು? ಊಟಕ್ಕೆ ಹೋಯ್ತಾವಳೆ ಅಲ್ಲೋಡಿ ಹೋದ್ಲು. ಇವ್ರನ್ನ ಇನ್ನೂ ಕಟ್ಟಿಲ್ಲ. ಇವ್ರನ್ನ ಕಟ್ಟಬೇಕು. ಹಿಂಗೆ ಹೊಸಿ ಈರುಳ್ಳಿ ಹಚ್ಚಿರ್ತಿಲ್ಲ ಸರ್. ನಾವು ಅಸ್ಟೆಂಟ್ ಕೆಲಸಕ್ಕೆ ಹೋಯ್ತು ನಾನು ಅವಾಗ. ಅಸ್ಟೆಂಟ್ ಕೆಲಸ? ಅಸ್ಟೆಂಟ್ ಅಂದರೆ ಬಟ್ರಿಗೆ ಹಿಂಗೆ ಹಚ್ಕೊಡೋದು ಅವ್ರು. ಈಗ ಅದ್ರಲ್ಲೂ ಅಸ್ಟೆಂಟ್ ಕೆಲಸ ಬರ್ತದ? ಈಗ ಇದೆಲ್ಲ ಹಚ್ಕೊಡೋದೇ ಬೇರೆ, ಅಸಿಸ್ಟೆಂಟು ಭಟ್ರುಗಳೇ ಬೇರೆ. ಹಾಂ, ಹೆಲ್ಪರು ಅಂತ ಅನ್ನು, ಅಸಿಸ್ಟೆಂಟ್ ಅಲ್ಲ. ಅಸಿಸ್ಟೆಂಟ್ ಯಾವುದೇ ಕೊಡ್ಲು. ಅಲ್ಲ, ನಮ್ಮ ಶಿವು ಹೆಲ್ಪರ್ ಕೆಲಸ ಅನ್ನೋದ್ಬಿಟ್ಟು ಅಸಿಸ್ಟೆಂಟು. ಅಸಿಸ್ಟೆಂಟೇ ಅಂತ ಏನೋ ಒಂದು. ನುಗ್ಗೆ ಸೊಪ್ಪು ನೋಡ ಸಾಕಲ್ಲ ಎಷ್ಟು? ಸಾಕು ಸಾಕು ಸಾಕು. ತಡ ತಿಂತ. ಅವಾಗ್ಲಿಂದ ನುಗ್ಗೆ ಸೊಪ್ಪನ್ನೇ ನೋಡ್ತಿದ್ಯಾ. ಇದು ಇವಳಿಗೆ ಹಾಕೋದು ಆಡ್ಗಾರ ಹಾಕು. ಅದೊಂದು ಕಡ್ಡಿನ ಕಡ್ಕೊಂಡು ತಿಂದಾಗ್ತದೆ. ತಿಂಕಲ್ ಅವಳು ನೋಡಿ ನಾವು ಸಣ್ಣ ಗೌರಿ ಮನೆಗೆ ಬಿಟ್ಟವಳೆ. ನೀವು ಹೆಂಗಾರ ಮಾಡ್ಕೊಳ್ಳಿ. ಮೂಗು ಚುಟ್ಟಾಗಿಲ್ಲ, ಸೈಲೆಂಟ್ ಆಗೋಳ ಇಲ್ವಾ? ಹಾಂ, ಮೂಗು ಅದು ಇದ್ರೊಳಗಿಂದ ತೆಗಿ ಹಗ್ಗ. ನೀನು ಮೂಗಿಗೆ ನೋವಾಯ್ತದೆ ಅಂತ ಅಂದ್ಬಿಟ್ಟು ಹಗ್ಗ ಅದ್ರೊಳಗಿಂದ ಸೇರಿಸಿದ್ ಎಳೆಯೋಕಾಯ್ತದವ. ಈಗಲೂ ಜಾಸ್ತಿ ಗಲಾಟೆ ಮಾಡ್ತಾರ. ಎಳೆಯೋಕೆ ಹಾಕಲ್ಲ, ಇಟ್ಕೊಂಬ್ರಕ್ಕೆ ಹಾಕಲ್ಲ. ನೋಡಿ ಕೊತ್ತಂಬರಿ ಸೊಪ್ಪು ರೆಡಿ ಇದೆ. ಇದು ಅದಿದೆ ಎಂಥ ಸೊಪ್ಪು ಇದೆ? ಸಬ್ಸಿಗೆ ಸೊಪ್ಪು. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕು. ಹಾಕ್ಬಿಟ್ಟು ಒಂದು ಫಸ್ಟ್ ಕ್ಲಾಸ್. ಹೈ ನಡಿ. ಹಾಂ ಹೋಯ್ತಾರೋ ಬರ್ತಾರೋ ಕುಡಿತಾರ ಅಲ್ಲ. ಇನ್ನೇನು ಮಾಡ್ಬೇಕಳು ನಿಂಗೆ? ಇನ್ನೆಂತ ಇವಳು ಅಂದ್ರೆ ನೀನು ವಾಪಸ್ ಓಡ್ ಬಂದಿದ್ದಕ್ಕೆ ಓಡ್ ತಕೊಂತಾಳೆ. ಹಾಲಿ ದುಡ್ಡು ಯಾರು ಕೊಡೋದು? ಎಲ್ಲ ಟೆಸ್ಟ್ ಮಾಡ್ತಾಳೆ. ದುಡ್ಡು ಯಾರು ಕೊಡೋದು ಹಾಲಿಗೆ? ನಮ್ಮಮ್ಮ ಗಮ್ಮನ್. ಹಾಲಿ ದುಡ್ಡು ಯಾರು ಕೊಡೋರು? ಇಲ್ಲೇ ಮೂಗ್ಬೇಕು ಬರೆ ಹಾಕ್ಬಿಡ್ತೀನಿ. ವಾ, ಇವರಿಬ್ರು ಬಾಕಿ ಇದ್ರು. ನಾನು ಇಲ್ಲಿ ಅಡುಗೆ ಮಾಡ್ಬೇಕಾದ್ರೆ ನನ್ನ ಕೋಳಿಗಳು ಒಸಿ ಟಾರ್ಚರ್. ನನ್ನ ಕೋಳಿಗಳಾಗಲಿ, ನನ್ನ ಆಡಿ ಮರಿಗಳಾಗಲಿ, ಇವರವೇ ಅರ್ಧ ಟಾರ್ಚರ್ ಅತ್ಲೇ. ಈ ಮಕ್ಳುಗಳು ಅಯ್ಯೋ ಅನ್ನಿಸ್ತಾರಲ್ಲ, ಅಯ್ಯೋ ಅನ್ನಿಸ್ತಾರಲ್ಲ, ಹಂಗೆ ಅಯ್ಯೋ ಅನ್ನಿಸ್ತಾರೆ ಇವ್ರು. ನಾವು ಅಡುಗೆ ಮಾಡ್ತಿರೋದೇ ಅವ್ರ ಜಾಗದಲ್ಲಿ. ಇಲ್ಲಿ ಬಂದ್ರು ನೋಡಲ್ಲಿ. ಏಯ್, ಸಬ್ಸಿಗೆ ಸೊಪ್ಪಿನ ಸ್ಮೆಲ್ ಐತಲ್ಲ, ಇದಂತೂ ನನಗೆ ಒಸಿ ಇಷ್ಟ ಅಲ್ಲ ನನಗೆ. ಯಾವ ಸೊಪ್ಪು ಇಷ್ಟು ಸ್ಮೆಲ್ ಬರೋದಿಲ್ಲ. ಈ ಸಬ್ಸಿಗೆ ಸೊಪ್ಪು ಬೋಂಡಕ್ಕೆ ಹಾಕಿ ಅಷ್ಟು ರುಚಿ ಬರುತ್ತಲ್ಲ, ಅದಕ್ಕೆ. ಇದಂತೂ ನನಗೆ ಒಸಿ ಇಷ್ಟ ಅಲ್ಲ. ಈ ಸ್ಮೆಲ್ ಬಂದು ನನಗೆ ಅಷ್ಟು ಇಷ್ಟ ಆಯ್ತದೆ.
ಯಾವ ಸೊಪ್ಪು ಈ ಥರ ಬರೋದಲ್ಲ ಸ್ಮೆಲ್. ಸಬ್ಸಿಗೆ ಸೊಪ್ಪು ಆಮೇಲೆ ಇನ್ನೊಂಚೂರು ಸಣ್ಣದಾಗಿ ಕುಯ್ಯಿ. ಆಮೇಲೆ ಒಡೆಗೆಲ್ಲ ಹಾಕ್ತಾರಲ್ಲ ಅದಂತೂ ಇನ್ನೂ ಹೆಂಗೆ ಗಮ್ ಅಂತಿರ್ತದೆ ಗೊತ್ತಾ ವಡೆ ಎಲ್ಲ. ಈ ಸಬ್ಸಿಗೆ ಸೊಪ್ಪು ಇಟ್ಟು ಅನ್ನಂಗಾರೆ. ಸಬ್ಸಿಗೆ ಸೊಪ್ಪು ಈಟೆ. ನುಗ್ಗೆ ಸೊಪ್ಪು ಇಟ್ಟೆ ಸದ್ಯಕ್ಕೆ ಒಂದೇ ಹಣ್ಣು ತಂಪು. ಯಾವುದು? ಕೊತ್ತಂಬರಿ ಸೊಪ್ಪು ತಂಪು ಅಂತ ಯಾರು ಹೇಳಿದ್ದು? ಅದು ಗೊತ್ತಿಲ್ಲ. ಆಯ್ತು. ಈ ಫೈನಲ್ ಆಗಿ ಕರ್ಬೇ ಸೊಪ್ಪು ತೋರಿಸ್ಕೊತ ನೋಡಿ, ಎಲ್ಲ ರೆಡಿ ಆಗೈತಿ. ಇಲ್ಲಿ 4 ಥರ ಇದು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇ ಸೊಪ್ಪು, ನುಗ್ಗೆ ಸೊಪ್ಪು, ಈರುಳ್ಳಿ ರೆಡಿ ಆಗ್ತೈತೆ. ನಮ್ಮ ಅಪ್ಪ ಇದ್ದಿದ್ರೆ ಎಷ್ಟೊಳಗೆ ಎಷ್ಟಲ್ಲಿ ಬಜ್ಜಿ ಮಾಡೇನು. ನಮ್ಮ ಅಪ್ಪಂಗೆ ಫೇವ್ರೇಟೆ. ಆಮೇಲೆ ನಮ್ಮ ಅಪ್ಪಂಗೂ ಫೇವ್ರೇಟು ಫ್ರೆಂಡ್ಸ್. ಆಮೇಲೆ ನಮ್ಮ ಮಾವ ತೀರೋಗಿದ್ದಾರಲ್ಲ ಇವರ ಅಪ್ಪ, ಅವರು ನಮ್ಮ ಮಾವಂಗೂ ಅಷ್ಟೇ ವಾರಕ್ಕೆ 4-5 ಸಲ ಬಜ್ಜಿನೇ ಮಾಡ್ಬೇಕಾಯ್ತು ಅವ್ರಿಗೆ. ಬೋಂಡನೇ ಅವರಿಗೆ ಸಖತ್ ಇಷ್ಟ. ನಮ್ಮ ಮಾವ ಕಾಳಿನ ಸಾರು ತಿನ್ನೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಏನಾರು ಮಾಡಿದ್ರು ಬೋಂಡ ಬಜ್ಜಿ ಬೋಂಡ ಜಾಸ್ತಿ ಏನಾರು ಮಾಡ್ತಾ ಅಂದ್ರೆ ಬೋಂಡ ಜಾಸ್ತಿ ಇಷ್ಟಪಡೋದು. ಮಾಡಲೇಬೇಕಾಗಿತ್ತು. ಅದೇ ಸೋಡಾನಾ? ಸೋಡಾ ನಿಮಗೆ ಸೋಡಾ, ಉಪ್ಪು. ಅನ್ನ ಇನ್ನೂ ಆಗಿಲ್ವಾ? ಇನ್ನೂ ಇದು ಅಷ್ಟೊಂದು ತರ ಆಗ್ತಿದ್ಯಾ? ನೋಡಿ ಹಾಕೋಬೇಕಾದ್ರೆ ಆಮೇಲೆ ಕಮ್ಮಿ ಹಾಕೋಬೋದು. ಯಾಕೋ ಇನ್ನೂ ಟೈಮ್ ಆಗಿಲ್ಲ ತಡಿ. ಪುಸ್ ಅನ್ಬೇಡ ಅಲ್ಲಿ. ತಡಿ ಒಂದು ಎಡ್ಸ್ಕೊಡ್ತೀನಿ ತಗ. ನಿನ್ಕಿಂತ ದೊಡ್ಡದ ತಿಂಕ ಮರನೇ ಎಳಿತಾಳೆ ತೆಗಿ. ಬಿಡು ಸಾಕು, ಬೈತಾಳೆ. ತೆಗಿಯಪ್ಪ ಸಾಕು. ಬಿಡ್ತಾ ಇಲ್ಲ ನೋಡಿ ಹೆಂಗೆ ಹುಡ್ಕೋದಲ್ಲ ನೋಡಿ. ಎಲ್ಲ ಹಾಕಿ ಈಗ ಬಿಡು ಸೊಪ್ಪಿಗೆ ಬೋಂಡ ಆದಂಗೆ ಆಯ್ತದ ಈಗ ಸೂಪರಾಗಿ. ಈ ಸಬ್ಸಿಗೆ ಸೊಪ್ಪು, ಈ ನುಗ್ಗೆ ಸೊಪ್ಪು ಹಾಕಿ ಇವತ್ತೇ ಫಸ್ಟ್ ಈ ಥರ ಎಲ್ಲ ಮಾಡ್ತಾರೆ. ಅದರ ಥರ ನುಗ್ಗೆ ಸೊಪ್ಪು ಹಾಕಿದ್ದೀನಿ, ಸಬ್ಸಿಗೆ ಸೊಪ್ಪು ಹಾಕಿರಲಿಲ್ಲ. ಸಬ್ಸಿಗೆ ಸೊಪ್ಪು ಅಷ್ಟಾಗಿ ಹಾಕ್ತಿರ್ಲಿಲ್ಲ. ಇವತ್ತು ನೆನ್ನೆ ಏನಕ್ಕೆ ಅಂತ ತಗೊಂಬಂದಿದ್ದೆ. ಇವತ್ತು ಬೋಂಡಕ್ಕಾಯ್ತು. ನೋಡೋಣ ಇವತ್ತು ಯಾವ ಥರ ಬರುತ್ತೆ ನೋಡಿ. ಈಗ 2 ನಾಯಿಗಳು ಬಂದಿದ್ದಕ್ಕಂತಾರೆ. ಅದು ಬಿಳೆವು ಬಿಳೆದು ಅದೇ ಮರಿ ಅವೇ ಕರೆಯೋದು. ಎರಡು ಒಂದು ಕೆಂಚ ಒಂದು ಇದೊಂದು. ಯಾಕೆ ಕೋಳಿ ಹಿಂಗೆ ಬಿಡ್ಕತ್ತಾವ ಅಂತ ಕಟ್ಟಾಕ್ಬಿಟ್ಟು ಆಚೆ ಇರ್ಬಿಡಕ್ಕೆ ನಾವು. ಯಾಕೆ ಕೂಗಾಡ್ತಾ ಇದ್ದೀರಾ? ಹಾಂ, ಈಗ ತಾನೇ 2 ನಾಯಿ ಬಂದಿದ್ದು, ಅದಕ್ಕೆ ಕೂಗಾಡ್ತಿದ್ದು. ನಾವು ಓಡಿಸ್ಕೊಂಡು ಹೋಗ್ಬಿಟ್ಟೆ ನೋಡಿದೆಲ್ಲ. ನೋಡಿ ಅನ್ನ ರೆಡಿ ಆಯ್ತೈತಿ. ಅನ್ನ ಇನ್ನೇನು ರೆಡಿನೇ ಐತೆ. ನಾಳೆ ರೆಡಿನೇ ಆಯ್ತು ಅನ್ನ. ಕೈಗೆ ಮಿಚ್ಚಲ್ಕನೇ ಇದಾನ. ನಾನೆಲ್ಲ ಕೊಟ್ಟಿಗೆ ಕಸ ಎಲ್ಲ ಕೆರೆದು ಇವತ್ತು ಬೆಳಗ್ಗೆ ಕರೆಂಟ್ ಕೊಟ್ಟಿಲ್ಲ. ಇವತ್ತು ಬೆಳಗ್ಗೆ ನಾಳೆ ಒಂದು 2 ದಿನ ಸರಿಯಾಗಿ ಕೊಡ್ತಾನಿಲ್ಲ ಕರೆಂಟ್. ಹಂಗಾಗಿ ಇವತ್ತು ಮಳೆ ನೀರಿಲ್ದೇ ಅಲ್ಲೋಗಿ ಪಾತ್ರೆ ಬೆಳಿಕೊಂಬರೋದಾಗೈತೆ. ಸರಿ, ನಾನಿಲ್ಲಿ ಅಡುಗೆ ಮಾಡ್ತಾ ಇದ್ರೆ ನಿಂಗೆ ಏನು ಅನ್ಸುತ್ತೆ? ಏನು ಅನಿಸುತ್ತೆ? ಹೆಂಗೋ ಸದ್ಯ ಗ್ಯಾಸ್ ಉಳಿತದೆ ಅನಿಸುತ್ತೆ. ಹಂಗಲ್ಲ, ಹಿಂಗೆ ಅಡುಗೆ ಮಾಡ್ತೀರಿ ಏನೋ ಒಂಥರ ಚಂದ ನೀನು. ಗ್ಯಾಸ್ ಉಳಿತದೆ ಅಂತಲೇ ನಾವೇನು ಮಾಡೋಕ್ಕೋಗಲ್ಲ. ಏನೋ ಒಂಥರ ಒಲೆ ಊಟ ಚೆನ್ನಾಗಿರುತ್ತಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತೀವಿ ಅಷ್ಟೇ. ನನಗೆ ಎಷ್ಟೋ ಮೊದಲು ಗ್ಯಾಸಲ್ಲಿ ಇವರು ಸಾರು ಯಾವಾಗಲೂ ಗ್ಯಾಸಲ್ಲಿ ಇದು ಮಾಡ್ತಾರೆ ಹೇಳೋ. ಅವಾಗ ಸ್ವಲ್ಪ ಗ್ಯಾಸ್ಟಿಕ್ ಥರ ಯಾವಾಗಲೂ ತೇಗ್ ಬರೋದು ಇದು ಬರೋದು. ಈಗ ಏನು ಈ ಒಲೆ ಊಟ ಉಣ್ಣೋದ್ರಿಂದ ಈಗ ಯಾಕೆ ಮಧ್ಯಾಹ್ನಕ್ಕೂ ಅಲ್ಲಿಗೆ ತಗೊಂಡೋಗ್ತೀನ, ಮಧ್ಯಾಹ್ನಕ್ಕೂ ಅಲ್ಲಿಗೆ ತಗೊಂಡೋಗೋದ್ರಿಂದ ಏನು ಗ್ಯಾಸ್ಟಿಕ್ಕೆ ಕಮ್ಮಿ ಆಯ್ತಲ್ಲ ಥರ. ಮೊದಲೇ ಗ್ಯಾಸ್ಟಿಕ್ ಕಮ್ಮಿ ಐತೆ. ನಾನು ಹಂಗಾಗಿ ಹೋಟ್ಲಲ್ಲೂ ಊಟ ಮಾಡಲ್ಲ ಜಾಸ್ತಿ. ಹೋಟ್ಲಲ್ಲೂ ಗ್ಯಾಸ್ಟಿಕ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು
ಅದಕ್ಕೆ ನನಗೋಸ್ಕರ ಹಿಂಗೆ ಜಾಸ್ತಿ ಒಲೆಯಲ್ಲಿ ಅಡುಗೆ ಮಾಡ್ತಾಳೆ. ಇನ್ನೇನು ರಾತ್ರಿ ಹೊತ್ತು ಸ್ವಲ್ಪ ಗ್ಯಾಸ್ ಮೇಲೆ ಮಾಡ್ಕೊತೀವಿ. ನಾನೇನಾದ್ರು ಹೊತ್ತಂತೆ ಬಂದರೆ ಒಲೆ ಮೇಲೆ ಮಾಡ್ಕೊತೀವಿ. ಹೊತ್ತಂತೆ ಬಂದರೆ ಒಲೆ ಮೇಲೆ ಮಾಡ್ಕೊತೀವಿ ಫ್ರೆಂಡ್ಸ್. ಇಲ್ಲ ಇವ್ರು ಲೇಟ್ ಆಯ್ತು ಅಂದರೆ 9 ಗಂಟೆ ಒಳಗಡೆ ಬಂದರೆ ಒಂದು ಸ್ವಲ್ಪ ಒಲೆಯಲ್ಲಿ ಮಾಡ್ತೀರಿ. ನಮಗೀಗ ಯಾಕೋ ಗ್ಯಾಸ್ ಮೇಲೆ ಜಾಸ್ತಿ ಇದಿಲ್ಲ. ಒಟ್ಟು ನನಗೆ ಏನೋ ಎಮರ್ಜೆನ್ಸಿಗೆ ಕಾಫಿ ಟೀಗೆ ಮಾಡಕ್ ಮನ್ಸೇ ಇಲ್ಲ. ಏನೋ ಸ್ವಲ್ಪ ಕಾಫಿ ಟೀಗೆ ಇದು ಮಾಡ್ಕೊತೀವಿ ಅಷ್ಟೇ. ಇಲ್ಲಿ ಅಭ್ಯಾಸ ಆದ್ಮೇಲೆ ನನಗೆ ಗ್ಯಾಸ್ ಮೇಲೆ ಮಾಡ್ಬೇಕಂತ ಅನ್ನಿಸ್ತಾನೆ ಇಲ್ಲ. ಅಲ್ಲಿ ಒಳಗಡೆ ನಮ್ದು ಅಡುಗೆ ಮನೆ ಚಿಕ್ಕದು ನಿಂತ್ಕೊಂಡು ಅಡುಗೆ ಮನೆ ಚಿಕ್ಕದು ಇಲ್ಲಾಂದ್ರೆ ಕುತ್ಕೊಂಡಾರು ಅಡುಗೆ ಮಾಡ್ಬೋದು. ಅಲ್ಲಿ ಅಡುಗೆ ಮನೆ ಚಿಕ್ಕದಾಗಿರೋದಕ್ಕೂ ಇನ್ನು ಇರುವಾರ ನಮಗೆಲ್ಲ ಇವರು ಇಲ್ಲಿ ಕಂಪ್ನಿಗೆ ಜೊತೆಗಿರ್ತಾರ. ಏನೋ ಒಂಥರ ಅಡುಗೆ ಮಾಡಕ್ಕೆ ಚಂದ. ಇವರೆಲ್ಲ ಜೊತೆಗೆ ನಮ್ಮ ಜೊತೆ ಅಡುಗೆ ಮಾಡತ್ತಾರೆ. ನೋಡ್ತಾ ಇರ್ತಾರೆ. ಕೋಳಿ ಪಾಳಿ ಎಲ್ಲ ಓಡಾಡ್ತಾ ಇರ್ತಾವ ಭಾಳ. ಅದಕ್ಕೆ ಚಂದ. ಅದಕ್ಕೋಸ್ಕರ ಇಲ್ಲ ಆಚೆ ಏನಾರು ಒಂದು ಮಾಡೋಕ್ಕೂ ಇಷ್ಟಪಡ್ತೀವಿ ಅಡುಗೆ. ಹೌದು. ಕಾದೈತೆ ಎಣ್ಣೆ ಅದೆಲ್ಲ ರೆಡಿ ಆಗೈತೆ. ನಮ್ಮ ಲಕ್ಷ್ಮಿ ಏನೋ ತಿಂತಾವಲ್ಲ. ನೋಡೋಣ ಹೊಸ ಟ್ರೈ ಮಾಡ್ತಾ ಇರೋದು ಬೋಂಡ ಯಾವ ಥರ ಬರ್ತದೆ ಅಂತ. ಇಲ್ಲ ಹೋಟ್ಲುಗಳಲ್ಲೆಲ್ಲ ಮಾಮೂಲಿ ಸಬ್ಸಿಗೆ ಸೊಪ್ಪು ಇವೆಲ್ಲ ಹಾಕ್ತಾರೆ. ನುಗ್ಗೆ ಸೊಪ್ಪು ಮಾತ್ರ ಜಾಸ್ತಿ ಹಾಕಲ್ಲ. ಎಲ್ಲ ಅಲ್ಲಿ ಕಡೆ ಸಿಗಲಿಲ್ಲ ಅಂದರೆ ಕೆಳಗೆ ಚೆಲ್ಲು. ಅದೇನೋ ಗೊತ್ತಿಲ್ಲ. ಭೂಮಿ ತಾಯಿಗೆ ಹೋಯ್ತೈತೆ ಒಂದು 2-3 ಸಲ ಹೋಯ್ತು. ಹೋಗ್ಲಿ ಬಿಡು. ಏನು ಖಂಡಿತ ಏನವ ಇಲ್ಲ ಹೇಳ್ತೈತೆ ಇವು ಪಾಪ ಯಾರಿಗೆ ಹೇಳ್ತವೆ. ಇಲ್ಲ ತಡಿ ನೊಣ ಮುಟ್ಟಿತಾವ. ಸಣ್ಣ ಸೊಳ್ಳೆ ಬರ್ತಾವಲ್ಲ ಅವು. ಇಲ್ಲ ತಡಿ. ಹಾಂ ಆಯಿತು ಸಾಕು. ಬೋಣ ತಿನ್ಬೇಕು ನಾವು. ನೋಡಾಗಿರ್ಬೇಕು. ಚೆನ್ನಾಗಿ ಬಂದವೆ. ಗಮ್ ಅಂತಿದ್ದಾವೆ ಫ್ರೆಂಡ್ಸ್. ಹೆಂಗೆ ಗಮ್ ಅಂತಿದ್ದಾವೆ ಅಂದರೆ ತಿನ್ನಕ್ಕೆ ಇಷ್ಟ ಇಲ್ಲ ಅಂದರೂ ತಿನ್ನಬೇಕು ಈ ಸ್ಮೆಲ್ಲಿಗೆ. ಹಂಗೆ ಗಮ್ ಅಂತಿದ್ದಾವೆ. ಕುಡಿಲಿ ಟೇಸ್ಟ್ ಮಾಡೋದು. ನಾನು ಹಿಂಗೆ ಹೆಂಬದೈತೆ ಟೇಸ್ಟ್ ಮಾಡ್ತಾರೆ. ಇಲ್ಲಿ ಫುಲ್ ಒಬ್ಬನೇ ಖಾಲಿ ಮಾಡಾಕ್ತಾರೆ. ಹಿಡ್ಕೊಂಡು ಒಂದು ಹಾಕ್ಬಿಡಿ. ಲುಕ್ಕು ಹಂಗೈತೆ. ತಿನ್ನೋಡು ಸೂಪರ್ ಆಗೈತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸಕ್ಕತ್ತಾಗವೆ. ಊಟಲ್ಲಿ ಈ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ತೀವಲ್ಲ ಭಾಳ ಚೆನ್ನಾಗೈತೆ. ನುಗ್ಗೆ ಸೊಪ್ಪು ಈ ನುಗ್ಗೆ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ ನೋಡಿ. ಇದ್ರೊಳಗೆ ನುಗ್ಗೆ ಸೊಪ್ಪು ಹಾಕಿರೋ ಫ್ಲೇವರು ಹೆಂಗೈತೈತೆ ಅಂತಂದ್ರೆ ಅಲ್ಲಿ ಇನ್ನು ಬದಲು ನೀವು ಮಾತಾಡ್ತಾರೆ ನಾವು ಸಿಟ್ಟೆ ತಿಕ್ಕೊಂಡೈತೆ ಅಂತಂದ್ರೆ ಸೂಪರ್ ಆಯಿತು. ಫ್ರೆಂಡ್ಸ್ ನೋಡಿ, ಲಾಸ್ಟಿಗೆ ಸ್ವಲ್ಪ ಸಾಂಬಾರಿತ್ತು. ನೈಟು ತರಕಾರಿ ಸಾಂಬಾರು ಮಾಡಿದ್ದೆ, ಅದನ್ನ ಬಿಸಿಗೆ ಇಟ್ಟಿದ್ದೀನಿ. ರೈಸ್ ಆಗಿದೆ, ಬಜ್ಜಿನೂ ಸಹ ಆಯಿತು. ಪುಳಿಯೋಗರೆ ಗೊಜ್ಜಿದೆ ಮತ್ತು ಸ್ವಲ್ಪ ಚಿತ್ರಾನ್ನ ಗೊಜ್ಜಿದೆ. ಅದನ್ನೇ ಇದು ಮಾಡೋಣ ಅಂತ. ಬರ್ರಿ ತಿನ್ನಿ. ಇದೇ ನಿಂಗೆ ಮಲಗಿದ್ದಿ ನಿಂಬೆಹಣ್ಣು ಗಿಡದಡಿಯಾ? ಹಾಂ ಯಪ್ಪ ಹಿಂಗೆ ಮಲಗಿದ್ದೀಯ? ಅಡಿಗಡೆ ಪೈಪಿಗೆ ಬತ್ತಾನೆ ಇಲ್ಲ. ಇಲ್ಲೇ ಮೇಲಿದ್ದಾವಲ್ಲ, ಇವನೇ ಬಿಡ್ಸ್ಕೊ. ಇಲ್ಲಿ ನೋಡಿ, ಇಲ್ಲೆಲ್ಲ ಹಣ್ಣಾಗಿವೆ ಮೇಲೆ. ಬಿಡಿಸ್ಕೊಡೋದು ಚೂರ ನೋಡಿ. ಎಷ್ಟು ಕೂದಿದ್ದು ನಾನು ಒಬ್ಬನೇ. ಈ ನಿಂಬೆಹಣ್ಣು ಇರೋದ್ರಿಂದ ಎಷ್ಟೋ ಅಷ್ಟು ಪೆಟ್ರೋಲ್ ಖರ್ಚು ಇದಾಯ್ತು ಕಣಪ್ಪ. ಪೆಟ್ರೋಲ್ ಕಾಸು ಇದಾಯ್ತಂತ. ಹಾಂ ಏನಿನ್ನೊಂದು 2 ಸಲ ಸಿಗ್ಬೋದು ಫ್ರೆಂಡ್ಸ್, ಜಾಸ್ತಿ ನೀಚಿಲ್ಲ. ಇವೆಲ್ಲ ಖಾಲಿ ಮಾಡಾದ್ಮೇಲೆ ಒಂದ್ಸಲ ಗಿಡ ಎಲ್ಲ ಸವ್ರು ಬಿಡ್ತೀವಿ ಚೆನ್ನಾಗಿ ಗೆಡ್ಡೆವರೆಗೂ.
ಅಂದರೆ ಇಲ್ಲಿವರೆಗೂ. ಆಮೇಲೆ ಸಾವಿರಂಗಿಲ್ಲ, ಸಾವಿರ ಬೇಕಾ ಏನು ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾವು ಸಾವಿರಣ ಅಂತ ಅನ್ಕೊಂಡಿದ್ದೀವಿ. ಗಿಡ ಮೇಕೆ ಫುಲ್ಲು ನೋಡಿ ಎಲ್ಲಿವರೆಗೂ ಹೋಗ್ಬಿಟ್ಟೈತೆ, ಅಲ್ಲಿವರೆಗೂ ಹೋಗೈತೆ. ಅಲ್ಲೇನೂ ಕಾಯಿ ಇಲ್ಲ, ಬಟ್ ಮೇಲೆ ಕೊಟ್ಟೋಗ್ಬಿಟ್ಟೈತೆ ಗಿಡ. ಜಾಸ್ತಿ ಕಾಯಿ ಇಲ್ಲ. ಅದಕ್ಕೆ ಸಲ ಕಾಯೆಲ್ಲ ಕಿತ್ಕೊಂಡ್ಮೇಲೆ ಅಂದರೆ ಜಾಸ್ತಿ ಸಾವಿರಲ್ಲ ಫುಲ್ಲು, ಅಂದರೆ ಇಲ್ಲಿ ರೆಕ್ಕೆ ಅವಲ್ಲ, ಇವನ್ನೆಲ್ಲ ಸಾವಿರಣ ಅಂತ ಅನ್ಕೊಂಡಿದ್ದೀವಿ. ರೆಡಿ ಆಯ್ತದಲ್ಲ ಕೋಳಿ ಎಲ್ಲ ಅಲ್ಲಿ ಇತ್ತು ಒಲೆ ಮತ್ತೆ ನಮ್ಮ ಚಟ್ನಿ ಒಂದು ರುಬ್ಬಿರೆ ಆಯಿತು. ಅವ್ರು ಅಡುಗೆ ಮಾಡೋಕೆ ಹೋಗೋರು ನಾನು ಬಂದಾದ್ಮೇಲೆ. ಅಲ್ಲಿ ನೋಡಿ, ನಾನು ಈ ಕಡೆಗೆ ಬಂದಾದ್ಮೇಲೆ ಅವ್ರು ಅಡುಗೆ ಮಾಡ್ತಾ. ಶು ಗೊಂಬೆ ಓಡಿಸೆ. ಆ ಹುಂಜನ್ ಕಂಡ್ರೆ ಅವಳಿಗೆ ಭಯ. ಅಲ್ಲೋಡಿ ಮೇಕ್ ಮನೆ ಮ್ಯಾಕೆ ಕತ್ತಕ್ಕೆ ಹೋಯ್ತಾವಳೆ. ನಡಿ ಬದನೆ ಇಷ್ಟು ನಿಂಬೆಹಣ್ಣು ಸಿಕ್ಕಿದ್ದಾವೆ. ಇಲ್ಲಿ ನಮ್ಮ ಮನೆಯವರು ತಿಂಡಿ ಹಾಯ್ಕೊಳ್ತಾ ಇದ್ದಾರೆ. ರೈಸ್ ಮಾಡಿದ್ದೆ, ಪುಳಿಯೋಗರೆ ಗೊಜ್ಜಿತ್ತು ಅಂತ ಅಂದ್ಬಿಟ್ಟು. ಇಲ್ಲಿ ಬೋಂಡ ರೆಡಿ ಆಗೈತೆ. ಚಟ್ನಿ ರುಬ್ಬಿದ್ದೀನಿ, ತಡೀರಿ ಚಟ್ನಿ ತಗೊಂಬರ್ಲಿಲ್ಲ. ಚಟ್ನಿ ತಮ್ಮ ಚೂರ ಚಟ್ನಿನೂ ರುಬ್ಬಿಟ್ಟಿದೆ, ಕಡಲೆ ಚಟ್ನಿ. ಪುಳಿಯೋಗರೆಗೆ ಚಿತ್ರಾನ್ನಕ್ಕೆ ಸ್ವಲ್ಪ ಚಟ್ನಿ ಇದ್ರೇ ಚಂದ, ಇಲ್ಲಾಂದರೆ ಅಡಿ ಮಗನ ಚಟ್ನಿ ಜೊತೆ ಟೇಸ್ಟ್ ಮಾಡ್ತೀನಿ ನೋಡೋಣ ಯಾವ ಥರ ಇರುತ್ತೆ. ಬಜ್ಜಿಯಾ? ಬಜ್ಜಿ ಚಟ್ನಿ ಹಾಕ್ತಾರೆ ಕಣ. ಚಟ್ನಿ ಹಾಕಿದ್ರೆ ಇನ್ನೂ ಸೂಪರ್ ಆಯಿತು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟರೇ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟರೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಇವತ್ತಿನ ಲಾಗ್ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಗೊಂಬೆ ಇಲ್ಲಿ ವೆಯ್ಟಿಂಗಲ್ಲಿ, ಅವಳು ನಾನು ತಿಂಡಿ ಆಯ್ಕೊಳ್ಳೋವರೆಗೂ ವೆಯ್ಟಿಂಗು. ನಮ್ಮ ಮನೆಯವ್ರ ಹತ್ರ ಕಷ್ಟ ಆಗಿ ಹೋಗಲ್ಲ, ನಾನು ಬರಲಿ ಅಂತ ವೆಯ್ಟಿಂಗ್ ಮಾಡ್ತಾವಳೆ. ಓಕೆ ಫ್ರೆಂಡ್ಸ್, ಓಕೆ ಬಾಯ್. ಎಂಡ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋನ.